ನೂತನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದಂತ 19 ಜನ ಈಗ ತಮಗೆ ಬೇಕಾದಂತ ಖಾತೆಗಳನ್ನ ಕೊಡಿ ಅಂತ ಪಣ ತೊಟ್ಟು ಕೂತಿದಾರಂತೆ. ನಿನ್ನೆ ಮೊನ್ನೆಯ ತನಕ ನಾವು ಸಚಿವರಾದರೆ ಸಾಕಪ್ಪ ಅಂತಿದ್ದಂತ ಶಾಸಕರೀಗ ನಮಗೆ ಆ ಇಲಾಖೆ ಬೇಕು ಈ ಇಲಾಖೆ ಬೇಕು ಅಂತ ಹೈಕಮಾಂಡ್ ವರಿಷ್ಠರ ಮುಂದೆ ಖ್ಯಾತೆ ತೆಗೆದಿದ್ದಾರಂತೆ. ಸಿಎಂ ಡಿಕೆ ಶಿವಕುಮಾರ್ ಬಳಿ ಸಚಿವರು ಮನವಿ ಮಾಡಿಕೊಳ್ತಿದ್ದಾರಂತೆ. ದೆಹಲಿ ಮಟ್ಟದಲ್ಲಿ ತೀವ್ರಗೊಳ್ಳುತ್ತಿದೆ ಈಗ ಸಚಿವರ ಲಾಬಿ. ಸಮಾಜ ಕಲ್ಯಾಣ ಇಲಾಖೆಗೆ ಭಾರಿ ಪೈಪೋಟಿ ನಡೀತಾ ಇದೆ ಅಂತ. ಹಾಗಾದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಜಾಸ್ತಿ ದುಡ್ಡು ಹರಿದು ಬರುತ್ತಾ ಹಾಗಾದ್ರೆ ಸಚಿವರಿಗೆ ಅನ್ನೋದು ಸದ್ಯದ ಕುತೂಹಲ ಈಗ. ಯಾಕಂದ್ರೆ ಅದೇ ಇಲಾಖೆ ಬೇಕಂತ ಪಣ ತೊಟ್ಟಿದ್ದಾರೆ ಅಂದ್ರೆ ಏನರ್ಥ? ನಿನ್ನೆ ಮೊನ್ನೆಯ ತನಕ ಕೂಡ ಸಚಿವರಾದ್ರೆ ಸಾಕಪ್ಪ ಅಂತ ದೆಹಲಿ ಮಟ್ಟದಲ್ಲೆಲ್ಲ ಲಾಬಿ ಮಾಡ್ತಾ ಇದ್ರು. ಇದೀಗ ಸಚಿವ ಸ್ಥಾನ ಸಿಕ್ತು, ಇನ್ನೇನು ಇಲಾಖೆ ಆ ಇಲಾಖೆ ಬೇಕು ಈ ಇಲಾಖೆ ಬೇಕಂತ ಪಣ ತೊಟ್ಟು ಕೂತಿದಾರಂತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಹಲವು ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ವರಿಷ್ಠರ ಮುಂದೆ ಈ ಬಗ್ಗೆ ಲಾಬಿ ಮಾಡ್ತಾ ಇದ್ದು ಸಮಾಜ ಕಲ್ಯಾಣಕ್ಕೆ ಫೈಟ್ ನಡೆಸಿದ್ದಾರಂತೆ ಕೆಲವೊಂದಿಷ್ಟು ಶಾಸಕರು. ಇಲಾಖೆಗಾಗಿ ಈಗ ಆ ಒಂದು ಇಲಾಖೆಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ಕೆಲವೊಂದಿಷ್ಟು ಸಚಿವರು ನಮಗೆ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾವ ಸ್ಥಾನವನ್ನು ಕೊಟ್ಟಿದ್ರೋ ಅದೇ ಮುಂದುವರಿಯಲಿ ಅಂತ ಕೆಲವೊಂದಿಷ್ಟು ಜನ ಶಾಸಕರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಚಿವರೀಗ ಸಮಾಜ ಕಲ್ಯಾಣ ಇಲಾಖೆನೇ ಬೇಕು ಅಂತ ಪಣ ತೊಟ್ಟು ಕೂತಿದ್ದಾರಂತೆ. ಹಾಗಾದ್ರೆ ಯಾವೆಲ್ಲ ಸಚಿವರು ಸಮಾಜ ಕಲ್ಯಾಣಕ್ಕೆ ಫೈಟ್ ನಡೆಸಿದ್ದಾರೆ ಅನ್ನೋದು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. PM ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದಿಂದ ಸಚಿವರಾಗಿ ಆಯ್ಕೆಯಾದ್ರು, ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಸಚಿವರಾದರೆ ಸಾಕಪ್ಪ ಅಂತಿದ್ದಂಥ ಲಿಸ್ಟ್ ಇದು. ಇವರೆಲ್ಲ ಸೇರಿ ಈಗ ಆ ಇಲಾಖೆ ಬೇಕು ಈ ಇಲಾಖೆ ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾ ಇರುವಂಥ ಶಾಸಕರು ಇವರು. ಬಸವಂತಪ್ಪ ಮಾಯ್ಕೊಂಡದಿಂದ ಸಮಾಜ ಕಲ್ಯಾಣಕ್ಕೆ ಫೈಟ್ ನಡೆಸಿದ್ದಾರೆ. KH ಮುನಿಯಪ್ಪ ಅವರು ದೇವನಹಳ್ಳಿಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಫೈಟ್ ನಡೆಸಿದ್ದಾರೆ. PM ನರೇಂದ್ರ ಸ್ವಾಮಿ ಮಳವಳ್ಳಿಯಿಂದ, ಶಿವರಾಜ್ ತಂಗಡಿಗೆ ಅವರು ಕನಕಗಿರಿ ಕ್ಷೇತ್ರದಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಫೈಟ್ ನಡೆಸಿದ್ದಾರೆ. ರುದ್ರಪ್ಪ ಲಮಾಣಿ ಅವರು ಹಾವೇರಿಯಿಂದ. ಇವರೆಲ್ಲರೂ ಸೇರಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಳ್ತಿದ್ದಾರಂತೆ, ನನಗೆ ಸಮಾಜ ಕಲ್ಯಾಣ ಇಲಾಖೆನೇ ಕೊಡಿ ಅಂತ ಲಾಬಿ ಮಾಡ್ತಾ ಇದ್ದಾರೆ. ದೆಹಲಿ ಮಟ್ಟದಲ್ಲಿ ಈಗಾಗಲೇ ಈ ಬಗ್ಗೆ ಲಾಬಿ ಮಾಡ್ತಾ ಇದ್ದು ಹೈಕಮಾಂಡ್ ವರಿಷ್ಠರು ಮುಂದಿನ ದಿನಗಳಲ್ಲಿ ಯಾವೆಲ್ಲ ನಿರ್ಧಾರವನ್ನು ಕೈಗೊಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಏನನ್ನ ಕೈಗೆತ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಎನ್ ಚಲುವರಾಯಸ್ವಾಮಿ ಕೂಡ ನಾಗಮಂಗಲದಿಂದ ಕೃಷಿ ಇಲಾಖೆಗೆ ಫೈಟ್ ನಡೆಸಿದ್ದಾರೆ. KM ಶಿವಲಿಂಗೇಗೌಡ ಅರಸೀಕೆರೆಯಿಂದ ಕೃಷಿ ಇಲಾಖೆಗೆ ಫೈಟ್ ನಡೆಸಿದ್ದು, ಎನ್ ಚಲುವರಾಯಸ್ವಾಮಿ ನಾಗಮಂಗಲ ಕ್ಷೇತ್ರದಿಂದ ಕೃಷಿ ಇಲಾಖೆಗೆ ಫೈಟ್ ನಡೆಸಿದ್ದಾರೆ. KM ಶಿವಲಿಂಗೇಗೌಡ ಅರಸೀಕೆರೆಯಿಂದ. ಹಣಕಾಸು ಇಲಾಖೆಯಲ್ಲೂ ಕೂಡ ಈ ಇಲಾಖೆನೇ ಬೇಕು ಅಂತ ಕದನ ನಡೆಸಿರುವಂತಹ ಸಚಿವರಿವರು. ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಕ್ಷೇತ್ರದಿಂದ, KM ಶಿವಲಿಂಗೇಗೌಡ ಅರಸೀಕೆರೆ ಕ್ಷೇತ್ರದಿಂದ, JDSನಿಂದ ಕಾಂಗ್ರೆಸ್ಗೆ ಬಂದಿದ್ದಂತ KM ಶಿವಲಿಂಗೇಗೌಡ ಅವರೀಗ ಸಚಿವರು ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ಇನ್ನು ಮುಂಗಾರು ಅಧಿವೇಶನದಲ್ಲಿ ಇವರು ಧ್ವನಿ ಎತ್ತಿದ್ರೆ ಸಾಕಷ್ಟು ಶಾಸಕರು ಸಚಿವರು ಬಾಯಿ ಮುಚ್ತಾರೆ. ಅಂತಹ ದಿಟ್ಟ ನಾಯಕ ಶಿವಲಿಂಗೇಗೌಡ ಅವರು ಕೂಡ ಕೆಲವೊಂದಿಷ್ಟು ಖಾತೆಗೆ ಈಗ ತಗಾದೆ ತೆಗೆದಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇರುವಂತ ಮಾತು. ಯಾರಿಗೆ ಹಾಗಾದ್ರೆ ಇದ್ದದ್ದೇ ಖಾತೆ ಸಿಗುತ್ತೆ? ಸಂತೋಷ್ ಲಾಡ್ ಅವರು ಈ ಹಿಂದೆ ಕಾರ್ಮಿಕ ಸಚಿವರಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲಸ ಮಾಡಿದವರು. ಕಲಘಟಗಿ ಕ್ಷೇತ್ರವನ್ನ ತುಂಬಾನೇ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರಿಗೀಗ ಕಾರ್ಮಿಕ ಇಲಾಖೆನೇ ಫಿಕ್ಸ್ ಮಾಡಿದಂತೆ ಕಾಣ್ತಾ ಇದೆ. ಇನ್ನು ಈ ಹಿಂದೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಮಧು ಬಂಗಾರಪ್ಪ ಅವರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಅದೇ ಇಲಾಖೆಯಲ್ಲೇ ಮುಂದುವರಿತಾರೆ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಈಗ ಕೆಲವೊಂದಿಷ್ಟು ಸಚಿವರು ಸಮಾಜ ಕಲ್ಯಾಣಕ್ಕೆ ಫೈಟ್ ನಡೆಸಿದ್ರೆ, ಇನ್ನೊಂದಿಷ್ಟು ಸಚಿವರು ಕೃಷಿ ಇಲಾಖೆ, ಮತ್ತೊಂದಿಷ್ಟು ಸಚಿವರು ಇದ್ದಂತ ಖಾತೆಯಲ್ಲಿ ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾವೆಲ್ಲ ಇಲಾಖೆಗೆ ಸಚಿವರಾಗಿದ್ರೋ ಅದೇ ಇಲಾಖೆಯಲ್ಲಿ ಮುಂದುವರಿತಾರೆ ಅನ್ನೋದು ಸದ್ಯದ ಮಾತು. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಮುಂದುವರಿತಾರೆ. ಮಧು ಬಂಗಾರಪ್ಪ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿ, ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧ್ಯಕ್ಷರಾಗಿ. ಯಾವಾಗ ಡಿ ಕೆ ಶಿವಕುಮಾರ್ ಅವರು CM ಆದ್ರೋ 2 ತಿಂಗಳಾಯಿತು CM ಆಗಿ. ಅದಾದ ನಂತರದಲ್ಲಿ ಕ್ಯಾಬಿನೆಟ್ ಹೈ ಡ್ರಾಮಾನೇ ನಡೀತು. ದೆಹಲಿಗೆ ಹಲವಾರು ಬಾರಿ ಶಾಸಕರು ಹೋದ್ರು ಬಂದ್ರು. ರಾಹುಲ್ ಅವರ ಭೇಟಿ ಮಾಡ್ಬೇಕಂದ್ರು. ರಾಹುಲ್ ಅವರ
ಒಂದು ಮೀಟ್ ಸಿಗಲಿಲ್ಲ, ಅಂದರೆ ಅವರು ಭೇಟಿ ಆಗಲಿಲ್ಲ ರಾಹುಲ್ ಅವರು. ಅದಾದ ನಂತರದಲ್ಲಿ ಎಷ್ಟೋ ಶಾಸಕರು ಪುನಃ ತಮ್ಮ ಕರ್ನಾಟಕಕ್ಕೆ ವಾಪಸ್ಸಾದರು. ಅದಾದ ನಂತರದಲ್ಲಿ ಹೈಕಮಾಂಡ್ ವರಿಷ್ಠರು ಎಲ್ಲ ಅಳೆದು ತೂಗಿ ಈಗ 19 ಸಚಿವರನ್ನು ಆಯ್ಕೆ ಮಾಡಿ ಪಟ್ಟಿ ಬಿಡುಗಡೆ ಮಾಡಾಯಿತು. ಅದಾದ ನಂತರದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆಯಿತು. ಅದಾದ ನಂತರದಲ್ಲಿ ಈಗ ಸಚಿವರು ಇದೇ ಇಲಾಖೆ ಬೇಕಂತ ಈಗ ಪೈಪೋಟಿ ನಡೆಸಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ವರಿಷ್ಠರ ಹತ್ತಿರ ಲಾಬಿ ಮಾಡ್ತಾ ಇದ್ದಾರಂತೆ ಸಮಾಜ ಕಲ್ಯಾಣ ಇಲಾಖೆಗಾಗಿ. ಶಿವರಾಜ್ ತಂಗಡಗಿ ಅವರಾಗಿರ್ಬೋದು, ಮಧು ಬಂಗಾರಪ್ಪ ಅವರಾಗಿರ್ಬೋದು, ಸಂತೋಷ್ ಲಾಡ್ ಅವರಾಗಿರ್ಬೋದು, ಅವರು ಇದ್ದಂಥ ಖಾತೆಯಲ್ಲೇ ಮುಂದುವರಿತೇವೆ ಅಂತ ಹೇಳ್ತಾ ಇದ್ದಾರಂತೆ. ಆದರೆ ಇನ್ನೊಂದಿಷ್ಟು ಸಚಿವರು ಕೃಷಿ ಖಾತೆ ಬೇಕು, ಸಮಾಜ ಕಲ್ಯಾಣ ಇಲಾಖೆ ಖಾತೆ ಬೇಕು ಅಂತ ಪಣ ತೊಟ್ಟು ಕೂತಿದ್ದಾರಂತೆ. ಹಾಗಾದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಯಾವ ಸಚಿವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.